ಓಂ ಶಾಂತಿ. ಡೇಟ್ ಆಗಿದೆ 28/5/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಹೈ ಜಂಪ್ ದೇನೆ ಕೆ ಲಿಯೇ ಹಲ್ಕಾ ಬನೋ. ಹೈ ಜಂಪ್ ಆಗಬೇಕು ಅಂತಂದರೆ ನಾವೇನಾಗಬೇಕು, ಹಗರಾಗಬೇಕು ಅಂತ ಹೇಳ್ತಾರೆ ಬಾಬಾ. ಕೌನ್ಸಾ ಸಮರ್ಪಣೆ ಹೇ, ಯಾವ ಸಮರ್ಪಣೆಯಾಗಿದೆ? ಸಮರ್ಪಣ್ ಸಮಾರೋಹ ತೋ ನಹಿ ಹೇನಾ? ಇದು ಸಮರ್ಪಣ ಸಮಾರೋಹ ಅಂತ ಇದೇನೋ ಅಂತ ಕೇಳ್ತಾರೆ ಬಾಬಾ. इस समारोह का नाम कब है? यह है इन्हों का अपने जीवन का फैसला करने का समारोह. ಇದೇನಾಗಿದೆ, ತಮ್ಮ ಜೀವನದ ನಿರ್ಧಾರ, ಎದುರ್ದು ಸಮಾರೋಹ ಮಾಡ್ತಕ್ಕಂಥ ನಿರ್ಧಾರ ಆಗಿದೆ ಅಂತಾರೆ ಬಾಬಾ. ಫೈಸ್ಲಾ ಕಿಯಾ ನಹಿ ಹೇ, ಕರ್ನೆ ಕಾ ಹೇ. ಬಾಬಾ ಹೇಳ್ತಾರೆ, ನಿರ್ಧಾರ ಮಾಡಿಲ್ಲ, ನಿರ್ಧಾರ ಮಾಡಬೇಕಾಗಿದೆ. ಅಭಿ ಎಗ್ರಿಮೆಂಟ್ ಕರ್ನಿ ಹೋಗಿ, ಫಿರ್ ಹೋಗಿ ಎಂಗೇಜ್ಮೆಂಟ್. ಈಗ ಏನಾಗಬೇಕಾಗಿದೆ? ಸಮರ್ಪಣ. ಯಾರಿಗೆ ಸಮರ್ಪಣ ಆಗೋದು? ಬಾಬಾಗೆ ಸಮರ್ಪಣ. ಬಾಬಾಗೆ ಸಮರ್ಪಣ ಆಗಬೇಕು ಅಂತ ನಾವೇನು ಮಾಡಬೇಕಾಗ್ತದೆ? ಅಗ್ರಿಮೆಂಟ್ ಕೊಡಬೇಕಾಗ್ತದೆ. ಅಗ್ರಿಮೆಂಟ್ ಆದಮೇಲೆ ಏನಾಗ್ತದೆ? ಬಾಬಾನ ಜೊತೆ ಎಂಗೇಜ್ಮೆಂಟ್ ಆಗ್ತದೆ. ಉಸ್ಕೆ ಬಾದ್ ಫಿರ್ ಸಮರ್ಪಣ ಹೋನೆ ಕಾ ಸಮಾರೋಹ ಹೋಗಾ. ಅಗ್ರಿಮೆಂಟ್ ಎಂಗೇಜ್ಮೆಂಟ್ ಆದಮೇಲೆ ಏನಾಗ್ತದೆ? ಸಂಪೂರ್ಣ ಆಗತಕ್ಕಂಥ ಸಮಾರೋಹ ಆಗ್ತದೆ. ಅಭಿ ಯಹಾ ಪೆಹಲಿ ಸ್ಟೇಜ್ ಪರ್ ಆಯಿ ಹೋ. ಈಗ ಇನ್ನು ಮೊದಲನೇ ಸ್ಥಿತಿನಲ್ಲಿ ಬಂದಿದ್ದೀರಾ. ಅಭಿ ಅಗ್ರಿಮೆಂಟ್ ಕರ್ನಿ ಹೇ, ಇಸ್ಲಿಯೇ ಸಭಿ ಆಯೇ ಹೇ. ಈಗ ಅಗ್ರಿಮೆಂಟ್ ಮಾಡಬೇಕಾಗಿದೆ, ಅದಕ್ಕಾಗಿ ನೀವೆಲ್ಲ ಇಲ್ಲಿ ಬಂದಿದ್ದೀರಾ. ಜೀವನ್ ಕಾ ಫೈಸ್ಲಾ ಕರ್ನೆ ಆಯಿ ಹೋ ವಾ ನಹಿ. ಜೀವನದ ನಿರ್ಧಾರ ಮಾಡಕ್ಕೆ ಬಂದಿದ್ದೀರಾ ಅಥವಾ ಇಲ್ವೋ? ಬಾಪ್ ದಾದಾ ಭೀ ಹರೇಕ ಸಾಹಸ್ ದೇಖ್ ರಹೆ ಹೇ. ಬಾಪ್ ದಾದಾ ಏನು ಮಾಡ್ತಿದ್ದಾರೆ? ಪ್ರತಿಯೊಬ್ಬರ ಸಾಹಸವನ್ನು ನೋಡ್ತಿದ್ದಾರೆ. अब कोई बात का साहस रखा जाता है तो साहस के साथ और भी करना पड़ता है. कई बातें सामना करने के लिए आती है. ಬಾಬಾ ಹೇಳ್ತಾರೆ, ಸಾಹಸ ಅಂತೂ ಇಟ್ಟಿದ್ದೀರಾ, ಸಾಹಸದ ಜೊತೆಗೆ ಇನ್ನೂ ಒಂದಿಷ್ಟು ಮಾಡಬೇಕಾಗ್ತದೆ. ಏನು ಅಂತಂದರೆ, ಎಷ್ಟೋ ಮಾತುಗಳು ಬರ್ತವೆ. ಆ ಮಾತುಗಳನ್ನು, ಪರಿಸ್ಥಿತಿಗಳನ್ನು ಎದುರಿಸುವಂಥದ್ದು ಬರ್ತದೆ ಅಂತ ಹೇಳ್ತಾರೆ ಬಾಬಾ. साहस रखा और माया का सामना करना शुरू हो जाता है. ಯಾವಾಗ ನೀವು ಸಾಹಸವನ್ನು ಇಡ್ತೀರೋ ಆವಾಗ ಮಾಯೆಗೆ ನೀವೇನು ಮಾಡಬೇಕಾಗ್ತದೆ? ಎದುರಿಸಬೇಕಾಗ್ತದೆ ಮಾಯೆಯನ್ನು. इसलिए सामना करने के लिए हिम्मत भी पहले से ही अपने में रखनी है. ಬಾಬಾ ಹೇಳ್ತಾರೆ, ಪರಿಸ್ಥಿತಿಯನ್ನು ಎದುರಿಸಬೇಕು ಅಂತಂದರೆ ಮೊದಲು ನಿಮ್ಗೇನು ಬೇಕು? ಹಿಮ್ಮತ್, ಧೈರ್ಯ ಬೇಕು. ಧೈರ್ಯವನ್ನು ಇಟ್ಕೊಳ್ಬೇಕು ಅಂತಾರೆ ಬಾಬಾ. यह सभी सामना करने के लिए तैयार है. ಬಾಬಾ ಹೇಳ್ತಾರೆ, ಎಲ್ಲ ಮಾಯೆ ಏನು ಬರ್ತದಲ್ಲ, ಮಾಯೆಯನ್ನು, ಪರಿಸ್ಥಿತಿಯನ್ನು ಎದುರಿಸೋಕೆ ನೀವು ತಯಾರಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. कोई भी परीक्षा किस भी रूप में आए, परीक्षा को पास करने के लिए अगर हाई जंप देने का अभ्यास होगा तो कोई भी परीक्षा को पास कर लेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದೇ ಪರೀಕ್ಷೆ ಇರಲಿ, ಅದು ಯಾವ ರೂಪದಲ್ಲೇ ಇರಲಿ, ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕಾಗಿ ಹೈ ಜಂಪ್ ಮಾಡ್ತಕ್ಕಂಥ ಅಭ್ಯಾಸ ಮೊದಲೇ ಇತ್ತು ಅಂತಂದರೆ ಯಾವುದೇ ಪರೀಕ್ಷೆಯನ್ನು ನೀವೇನು ಮಾಡ್ಬೋದು? ಪಾಸ್ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. ತೋ ಯಹ ಹೈ ಜಂಪ್ ಲಗಾನೆ ವಾಲಾ ಕಾ ಗ್ರೂಪ್ ಹೇ. ಈ ಗ್ರೂಪ್ ಎಂಥದ್ದಿದೆ? ಹೈ ಜಂಪ್ ಮಾಡುವಂಥ ಗ್ರೂಪ್ ಇದೆ. ಜೋ ಸಮಜ್ತೆ ಹೇ हम हाई जंप देने वाले हैं वह हाथ उठाए. ಬಾಬಾ ಕೇಳ್ತಾರೆ, ಯಾರು ನಾನು ಹೈ ಜಂಪ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀರೋ ಅವ್ರ ಕೈ ಎತ್ತಿ ಅಂತ ಹೇಳ್ತಾರೆ ಬಾಬಾ. ಯಹ ತೋ ಸಭಿ ಸಾಹಸ್ ರಖನೆ ಮೇ ನಂಬರ್ 1 ಹೇ. ನೀವೆಲ್ಲ ಅಂತೂ ಸಾಹಸವನ್ನು ಇಡುವುದರಲ್ಲಿ ನಂಬರ್ 1 ಇದ್ದೀರಾ. ಇನ್ಹೋಂ ಕೋ ಬತಾನಾ ಹೈ ಜಂಪ್ ಕಿಸ್ಕೋ ಕಹಾ ಜಾತಾ ಹೇ. ಆದರೆ ಹೈ ಜಂಪ್ ಅಂತ ಎದಕ್ಕೆ ಹೇಳಲಾಗ್ತದೆ ಅಂತಾರೆ ಬಾಬಾ. उसका पहला लक्षण कौन सा है? ಹೈ ಜಂಪ್ ಮಾಡುವಂಥವರ ಲಕ್ಷಣ ಏನಾಗಿದೆ? उसको अंदर बाहर हल्कापन महसूस होगा. ಯಾರಲ್ಲಿ ಹೈ ಜಂಪ್ ಮಾಡುವಂಥ ಲಕ್ಷಣ ಇದೆಯೋ
ಅವರ ಒಳಗಡೆ ಮತ್ತು ಹೊರಗಡೆನೂ ಕೂಡ ಏನಿರ್ತಾರೆ, ಹಗರು ಇರ್ತಾರೆ. ಒಳಗಡೆ ಹೊರಗಡೆ ಹಗರು ಇರೋದಂದ್ರೇನು, ಮನಸ್ಸಿನ ಆತ್ಮದ ಸ್ಥಿತಿನೇ ಏನಿರಬೇಕು, ಸರಳ ಚಿತ್ತ ಇರಬೇಕು, ಹಗರು ಇರಬೇಕು. ಹೊರಗಡೆ ಅಂತಂದರೆ ಏನೇ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಯನ್ನು ಏನು ಮಾಡಬೇಕು, ಈಸಿಯಾಗಿ ಸಂಭಾಲನೆ ಮಾಡಬೇಕು. ಏಕ್ ಹೇ ಅಂದರ್ ಅಪ್ನಿ ಅವಸ್ಥಾ ಕಾ ಹಲ್ಕಾಪನ್, ಬಾಬಾ ಹೇಳ್ತಾರೆ ನೋಡಿ. ಒಳಗಡೆ ಹಲ್ಕಾಪನ್, ಒಳಗಡೆ ಹಗರು ಇರೋದು ಅಂತಂದ್ರೇನು, ನನ್ನ ಸ್ಥಿತಿ ಯಾವಾಗಲೂ ಏನಿರಬೇಕು, ಹಗರು ಇರಬೇಕು. ಬಾಬಾ ಹೇಳ್ತಾರೆ ದೂಸರಾ ಹೇ ಬಾಹರ್ ಕಾ ಹಲ್ಕಾಪನ್, ಎರಡನೇದು ಹೊರಗಿನ ಹಗುರತೆ. ಬಾಹರ್ ಮೇ ಸಭಿ ಕನೆಕ್ಷನ್ ಮೇ ಆನಾ ಪಡ್ತಾ ಹೇ. ಹೊರಗಡೆ ಅಂತಂದರೆ ಸಂಬಂಧ, ಸಂಪರ್ಕ, ಪರಿಸ್ಥಿತಿ, ಕೆಲಸ, ಸೇವೆ, ಇದರೆಲ್ಲದರ ಸಂಪರ್ಕದಲ್ಲಿ ನಾವು ಬರಬೇಕಾಗ್ತದೆ. ಅಲ್ಲಿನೂ ಕೂಡ ನಾವೇನಿರಬೇಕು, ಹಗುರಾಗಿರಬೇಕು. बाहर में सभी कनेक्शन में आना पड़ता है, एक दो के संबंध संपर्क में आना होता है, तो अंदर भी हल्कापन, बाहर भी हल्कापन. ಆವಾಗ ಏನಾಗ್ತದೆ, ನಾವು ಹೈ ಜಂಪ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಾರೆ ಬಾಬಾ. हल्कापन होगा तो हाई जंप दे सकेंगे. इस ग्रुप को ऐसा हल्का बनाना जो वहाँ भी जाए तो हिल मिल जाए, इतना साहस है. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಗ್ರೂಪ್ ಇಷ್ಟು ಹಲ್ಕ ಇದೆ, ಇಷ್ಟು ಹಗುರಿದೆ ಅಂತಂದರೆ ಎಲ್ಲಿ ಹೋದ್ರೂ ಏನಾಗಬೇಕಾದ್ರೆ ಹಿಲ್ಮಿಲ್ ಜಾಯ್, ಎಲ್ಲರ ಜೊತೆ ಕೂಡಿರಬೇಕು. ಇತರ ಸಾಹಸೆ, ಅಷ್ಟು ಸಾಹಸ ಇದೆ ಏನು. ಅಗರ್ ಇತನಿ ಸಭಿ ಕುಮಾರಿಯಾ ಸಮರ್ಪಣ್ ಹೋ ಜಾಯೆ ತೋ ಕ್ಯಾ ಹೋ ಜಾಯೇಗಾ. ಅದಕ್ಕೆ ಬಾಬಾ ಹೇಳ್ತಾರೆ, ಇಷ್ಟೆಲ್ಲ ಕುಮಾರಿಗಳಿದ್ದೀರಾ, ನೀವೆಲ್ಲ ಬಾಬಾಗೆ ಸಮರ್ಪಣ ಆದರೆ ಜಗತ್ತನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. इस भट्टी से ऐसा होकर निकलना है जो जैसा भी कोई हो, जहाँ भी हो, जैसी भी परिस्थिति हो, उन सभी का सामना कर सके. ಬಾಬಾ ಹೇಳ್ತಾರೆ, ಈ ಭಟ್ಟಿಯಿಂದ ಹಿಂಗಾಗಿ ಹೋಗಬೇಕು ನೀವು. ಜೈಸಾ ಭೀ ಹೋ, ಹಿಂಗೆ ಪರಿಸ್ಥಿತಿ ಹೇಗೆ ಇರಲಿ, ಯಾರಾದರೂ ಇರಲಿ, ಎಲ್ಲಿಯಾದರೂ ಇರಲಿ, ಎಂತಹ ಪರಿಸ್ಥಿತಿ ಇದ್ದರೂ ಕೂಡ ಅದನ್ನು ನಿಮಗೆ ಎದುರಿಸುವಂಥ ಶಕ್ತಿ ತುಂಬಿಕೊಂಡು ಹೋಗಿ ಅಂತ ಹೇಳ್ತಾರೆ ಬಾಬಾ. क्योंकि ಸಮಸ್ಯಾओं को मिटाने वाले बनकर निकलना है. ಯಾಕಂದರೆ ನೀವು ಸಮಸ್ಯೆಗಳನ್ನು ಬಿಡಿಸುವಂಥವರಾಗಿ ಹೋಗಬೇಕು. ನಾಕಿ ಖುದ್ ಸಮಸ್ಯೆ ಬನ್ ಜಾನಾ ಹೇ, ನೀವೇ ಒಂದು ಸಮಸ್ಯೆ ಆಗಬೇಡಿ, ಇನ್ನೊಬ್ಬರು ಸಮಸ್ಯೆಗಳನ್ನು, ಪರಿಸ್ಥಿತಿಗಳನ್ನು ತೆಗೆಯುವಂಥವ್ರಾಗಬೇಕು. ಬಾಬಾ ಹೇಳ್ತಾರೆ, कोई तो समस्याओं को मिटाने वाले होते हैं, कोई फिर खुद की समस्या बन जाते हैं. ಕೆಲವರು ಸಮಸ್ಯೆಗಳನ್ನು ಬಿಡಿಸುವಂಥವ್ರಾಗಿರ್ತಾರೆ, ಇನ್ನು ಕೆಲವರು ತಾವೇ ಸಮಸ್ಯೆ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. तो खुद समस्या न बनना लेकिन समस्याओं को मिटाने वाले बनना. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೇ ಒಂದು ಸಮಸ್ಯೆ ಆಗಬೇಡಿ, ಸಮಸ್ಯೆಗಳನ್ನು ಬಿಡಿಸುವಂಥವರಾಗಿ. फिर बाप दादा इस ग्रुप का नाम क्या रखेंगे. बाप दादा ಈ ಗ್ರೂಪನ ಹೆಸರು ಏನಿಡ್ತಾರೆ. कर्म करने के पहले नाम रखते हैं, इसलिए कि जैसा नाम वैसा काम कर दिखाएंगे. ಅದಕ್ಕೆ ಬಾಬಾ ಹೇಳ್ತಾರೆ, ಕರ್ಮ ಮಾಡುವುದಕ್ಕಿಂತ ಮುಂಚೆನೇ ಬಾಬಾ ಏನು ಮಾಡ್ತಾರೆ, ಹೆಸರು ಇಡ್ತಾರೆ. ಯಾಕೆಂದರೆ ಆ ಹೆಸರಿಂದ ಏನಾಗ್ತದೆ, ಸೇವೆ ಸರಿಯಾಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಇತನೇ ಉಮೇದ್ವಾರ್ ಹೋನ कहते हैं ना, बड़े तो बड़े छोटे बाप समान, यह ग्रुप भी बहुत लाडला है, उम्मीदवार है. ಅದಕ್ಕೆ ಬಾಬಾ ಹೇಳ್ತಾರೆ, ಮಾಡ್ತಿರಲ್ಲ ಅಂತ ಕೇಳ್ತಾರೆ ಬಾಬಾ. साहस के कारण ही बाप दादा इस ग्रुप का नाम रखते हैं. ಬಾಬಾ ಹೇಳ್ತಾರೆ, ನಿಮಗೆಲ್ಲರಿಗೂ ಆ ಸಾಹಸ ಇದೆ, ಅದಕ್ಕಾಗಿ ಬಾಪ್ ದಾದಾ ಈ ಗ್ರೂಪಿಗೆ ಹೆಸರು ಇಡ್ತಾರೆ. ಏನು, ಶೂರ್ವೀರ್ ಗ್ರೂಪ್ ಅಂತ ಇಂಥ ಹೆಸರೇನಿಡ್ತಾರೆ, ಶೂರ್ವೀರ್. ಅಂದರೆ ನಾನು ಶೂರ್ವೀರ್ ಇದ್ದೀನಿ ಅಂತ ಒಂದು ಸ್ವಮಾನ ಇತ್ತು ಅಂತಂದರೆ ಅದು ಎಂಥ ಕೆಲಸ ಆದರೂ ಕೂಡ ನಾನು ಏನು ಮಾಡ್ಬೋದು, ಸಫಲ ಮಾಡ್ಬೋದು. ಜೈಸಾ ನಾಮ್ ಹೇ ವೈಸಾ ಹಿ ಸದೈವ ಹರ್ ಕಾರ್ಯ ಶೂರ್ವೀರ್ ಸಮಾನ್ ಕರ್ನಾ. ಹೇಗೆ ಹೆಸರಿದೆಯೋ ಹಾಗೆ ಯಾವಾಗಲೂ ಕಾರ್ಯನೂ ಕೂಡ ಏನಿರಬೇಕು, ಶೂರ್ವೀರ್ ಸಮಾನಾಗಿ ಮಾಡಬೇಕು. ಕಬ್ ಕಾಯರ್ ನಹಿ ಬನನಾ ಹೇ, ಅಂಜ್ಬಿಟ್ಟು ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಕಮ್ಜೋರಿ ನಹಿ ದಿಖಾನ, ಕಾಲಿ ಕಾ ಪೂಜನ್ ದೇಖಾ ಹೇ, ಕಮ್ಜೋರಿ ಆಗಬಾರ್ದು. ಕಾಲಿ ಪೂಜೆ ನೋಡಿದ್ದೀರಲ್ಲ ಅಂತಾರೆ ಬಾಬಾ.
जैसे का काली दल है ना, वैसे इस सारे ग्रुप को फिर ಕಾಲಿ ದಲ್ बनना है. ನೀವೆಲ್ಲ ಕುಮಾರರು ಏನಾಗಬೇಕು, ಕಾಳಿ ಆಗಬೇಕು ಅಂತಾರೆ ಬಾಬಾ. ಯಾಕೆ? ಜಗತ್ತಿನಲ್ಲಿ ಬಹಳಷ್ಟು ದುಷ್ಟಶಕ್ತಿ ಇದಾವಲ್ಲ, ಆ ದುಷ್ಟಶಕ್ತಿಯನ್ನು ನಾಶ ಯಾರಿಂದ ಮಾಡೋಕ್ಕೆ ಸಾಧ್ಯ? ಕಾಳಿದೇವಿಯಿಂದ. ಅದಕ್ಕೆ ನೀವು ಏನಾಗಬೇಕು? ಕಾಳಿ. ಕಾಳಿ ಅಂತಂದರೆ ನಾಲ್ಗೆ ಹೊರಗೆ ತೆಗೆದು ಶಸ್ತ್ರ ಹಿಡಿದು ಸಂಹಾರ ಮಾಡೋದು ಹಂಗಲ್ಲ. ಇಲ್ಲಿ ಕಾಳಿ ಆಗೋದು ಅಂತಂದ್ರೇನು? ಗಟ್ಟಿ ಆಗಬೇಕು. ಗಟ್ಟಿಯಾಗಿ ನಮ್ಮ ಸಮಾನದಲ್ಲಿ ಇದ್ದುಕೊಂಡು ಎದುರಿಗೆ ಬಂದಿರತಕ್ಕಂಥ ಆತ್ಮಗಳನ್ನು, ವಿಕಾರಗಳೇನಿದಾವಲ್ಲ, ದುಷ್ಟಶಕ್ತಿಯನ್ನು ಕೇವಲ ನಮ್ಮ ದೃಷ್ಟಿಯಿಂದ ದುಷ್ಟಶಕ್ತಿಗಳನ್ನು ಏನು ಮಾಡಬೇಕು? ವಿನಾಶ ಮಾಡಬೇಕು. ಹಾಗೆ ಕಾಳಿ ಆಗಬೇಕು ಅಂತ ಬಾಬಾ ಹೇಳ್ತಾರೆ. एक ही काली रूप जब बनेंगी तब समस्याओं का सामना कर सकेंगी. ಒಬ್ಬೊಬ್ಬರು ಕುಮಾರಿಯರು ನೀವೇನಾಗಬೇಕು? ಕಾಳಿಯರಾಗಬೇಕು. ಕಾಳಿಯರಾದರೆ ಏನಾಗ್ಬಿಡ್ತದೆ? ಜಗತ್ತಿನ ಎಲ್ಲ ಸಮಸ್ಯೆಗಳು ಏನಾಗ್ಬಿಡ್ತವೆ? ನಾಶ ಆಗಿಬಿಡ್ತವೆ. ಬಾಬಾ ಹೇಳ್ತಾರೆ, ವಿಶೇಷ ಕುಮಾರಿಯೋ ಕೋ ಶೀತಲ್ ನಹಿ ಬನ್ನಾ ಹೇ. ಕುಮಾರಿಯರು ನೀವು ಭಾಳ ಶೀತಲ ಆಗಬಾರ್ದು ಅಂತಾರೆ ಬಾಬಾ. ಕಾಲಿ ಬನ್ನಾ ಹೇ. शीतला भी किस रूप में बनना है, वह अर्थ भी तो समझती हो ना. ಶೀತಲಾನೂ ಇರಬೇಕು. ಯಾವ್ಯಾವ ಸಮಯದಲ್ಲಿ ಶೀತಲಾದೇವಿ ಆಗಬೇಕು, ಯಾವ್ಯಾವ ಸಮಯದಲ್ಲಿ ಕಾಳಿ ಆಗಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು, ತಿಳ್ಕೊಂಡಿರಬೇಕು ಅಂತಾರೆ ಬಾಬಾ. ಎಲ್ಲ ಸಮಯದಲ್ಲೂ ಕಾಳಿನೇ ಆಗಬೇಕು, ಎಲ್ಲ ಸಮಯದಲ್ಲೂ ಶೀತಲಾನೇ ಆಗಬೇಕು ಅಂತಿಲ್ಲ. ಲೇಕಿನ್ ಜಬ್ ಸರ್ವಿಸ್ ಪರ್ ಹೋ, ಸರ್ವಿಸ್ ಪರ್ನಲ್ಲಿ ಇದ್ದೀರಿ ಅಂತಂದರೆ ಕರ್ತವ್ಯ ಪರ್ ಹೋತೋ ಕಾಲಿ ರೂಪ್ ಚಾಹಿಯೇ. ಸೇವೆನಲ್ಲಿ ಹೊರಗಡೆ ಹೋದ್ರಿ ಅಂತಂದರೆ ಕಾಲಿ ವೇಷ ಹಾಕ್ಕೊಂಡೇ ಹೋಗಬೇಕು ಅಂತಾರೆ ಬಾಬಾ. ಯಾಕಂತಂದರೆ ಯಾರ್ಯಾರ ದೃಷ್ಟಿಗಳು ಹೆಂಗಿರೋದಿಲ್ಲ. ಭಾಳ ನಾವು ಶೀತಲ ಆದ್ರೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋ ಜನ ಭಾಳಷ್ಟು ಇರ್ತಾರೆ. ಕಾಲಿ ರೂಪ ಹೋಗಿ ತೋ ಕಾಲಿ ಭೀ ಕಿಸ್ ಪರ್ ಬಲಿ ನಹಿ ಚढ़ेगी. ಕಾಲಿ ರೂಪ ಆದರೆ ಅಂತಂದರೆ ನೀವು ಯಾರಿಗೂ ಬಲಿ ಆಗೋದಿಲ್ಲ ಅಂತಾರೆ ಬಾಬಾ. ಲೇಕಿನ್ ಅನೇಕೋಂಕೋ ಅಪ್ನೇ ಊಪರ್ ಬಲಿ ಚढ़ाएंगे. ಆದರೆ ಬೇರೆಯವರ ಬಲಿ ತಗೊಳ್ತೀರಾ ನೀವು ಅಂತಾರೆ ಬಾಬಾ. ಬೇರೆಯವರ ಬಲಿ ತಗೊಳ್ಳೋದು ಅಂದರೆ ಏನು? ಅವರ ವಿಕಾರಗಳನ್ನು ಬಲಿ ಕೊಡೋದು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಲೇಕಿನ್ ಉಸ್ಕೋ ಅಪ್ನೆ ಊಪರ್ ಅರ್ಥಾತ್ ಜಿಸ್ಕೆ ಊಪರ್ ಆಪ್ ಸಭಿ ಬಲಿ ಛಡಿ ಹೋ ಉನ್ ಪರ್ ही सभी को बलि चढ़ाना है. ऐसी काली अगर बन गई तो फिर अनेकों की समस्याओं को हल कर सकेंगी. ಅದಕ್ಕೆ ಬಾಬಾ ಹೇಳ್ತಾರೆ, ಇಂಥ ಕಾಳಿ ಆದರೆ ನೀವು ಅನೇಕರ ಸಮಸ್ಯೆಗಳನ್ನು ನೀವು ಬಿಡಿಸ್ತೀರಾ. ಬಹುತ್ ಕಡಾ ರೂಪ್ ಚಾಹಿಯೇ. ರೂಪ ಬಹಳಷ್ಟು ಕಡಿ ಇರಬೇಕು ಅಂತಾರೆ ಬಾಬಾ. ಮಾಯಾ ಕಾ ಕೋಯಿ ವಿಘನ್ ಸಾಮ್ನೆ ಆನೆ ಕಾ ಸಾಹಸ್ ನ ರಖ್ ಸಕೆ. ಎಷ್ಟು ಕಾಳಿ ರೂಪ ಆಗಬೇಕು ಅಂತಂದರೆ ಮಾಯೆ ವಿಘ್ನ ನೀವು ಎದುರುಗಡೆ ಬರಬಾರ್ದು, ಆ ಕಡೆನೇ ಓಡಿ ಹೋಗಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जब कुमारियाँ काली रूप बन जाए तब सर्विस की सफलता हो तो इन सभी कालीपन का लक्षण सुनाना. ಅದಕ್ಕೆ ಬಾಬಾ ಹೇಳ್ತಾರೆ, ನೀವೆಲ್ಲ ಏನಾಗಬೇಕು? ಕುಮಾರಿಯರು ಕಾಲಿ ಆಗಬೇಕು. ಕಾಲಿಯಾಗಿ ಸರ್ವಿಸ್ ಮಾಡಿದ್ರೆ ಸಫಲತೆ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ ಸಭಿ ಕಾಲಿಪನ್ ಕಾ ಲಕ್ಷಣ ಸುನಾನ. ಈ ಎಲ್ಲ ಕಾಳಿಯ ಒಂದು ಲಕ್ಷಣವನ್ನು ಕೇಳಬೇಕು. ಸದೈವ ಏಕರ ಸ್ಥಿತಿ ರಹೆ. ಕಾಳಿ ಆಗಬೇಕು ಅಂದರೆ ಏನು ಮಾಡ್ಬೇಕಂತ ಹೇಳ್ತಾರೆ ಬಾಬಾ. ಯಾವಾಗಲೂ ಒಂದೇ ರಸ ಅಂದರೆ ಪರಮಾತ್ಮನ ನೆನಪಿನಲ್ಲೇ ಇರೋದಕ್ಕೆ ಏಕ ರಸ ಅಂತ ಹೇಳ್ತಾರೆ. और विघ्नों को भी हटा सके इसके लिए सदैव दो बातें अपने सामने रखनी है. ಬಾಬಾ ಹೇಳ್ತಾರೆ, ಕಾಳಿ ಲಕ್ಷಣ ಬರಬೇಕು ಅಂತಂದರೆ ಒಂದು ಏಕರ ಸ್ಥಿತಿ ಇರಬೇಕು, ಇನ್ನೊಂದು ವಿಘ್ನಗಳನ್ನು ಬಿಡಿಸುವಂಥವ್ರಾಗಿರಬೇಕು ಅಂತಾರೆ ಬಾಬಾ. ಅದಕ್ಕೆ ಎರಡು ಮಾತುಗಳು ಎದುರಿಗಿಟ್ಕೋಬೇಕು. ಏನು? ಜೈಸೆ ಏಕ್ ಆಂಖ ಮೇ ಮುಕ್ತಿ ದೂಸರಿ ಆಂಖ ಮೇ ಜೀವನ್ ಮುಕ್ತಿ ರಖತೆ ಹೇ. ಬಾಬಾ ಹೇಳ್ತಾರೆ, ಒಂದು ಕಣ್ಣಿನಲ್ಲಿ ಏನಿರಬೇಕು? ಮುಕ್ತಿ. ಇನ್ನೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿ. ಮುಕ್ತಿ ಜೀವನ್ ಮುಕ್ತಿ ಅಂದರೆ ಪರಂಧಾಮ ನೋಡ್ತಿರಬೇಕು. ಜೀವನ್ ಮುಕ್ತಿ ಅಂದರೆ ಸತ್ಯುಗ ನೋಡ್ತಿರಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, वैसे एक तरफ विनाश के नगाड़े सामने रखो और दूसरे तरफ अपने राज्य के नज़ारे सामने रखो. ಮತ್ತೇನು ಹೇಳ್ತಾರೆ ಬಾಬಾ? ಒಂದು ಕಣ್ಣಿನಲ್ಲಿ ಈ ಹಳೆ ಜಗತ್ತೇನಾಗ್ತದೆ? ವಿನಾಶ ಆಗ್ತದೆ. ಇನ್ನೊಂದು ಕಣ್ಣಿನಲ್ಲಿ ನಿಮಗೇನಿರಬೇಕು? ಸತ್ಯುಗದ ರಾಜ್ಯದ ಸ್ಥಾಪನೆ ಆಗ್ತದೆ. ದೋನೋ ಹಿ ಸಾಥ್ ಮೇ ಬುದ್ಧಿ ಮೇ ರಖೋ. ಈ ಎರಡೂಗಳನ್ನು ಒಂದೇ ಟೈಮ್ಗೆ ಬುದ್ಧಿನಲ್ಲಿ ಇರಬೇಕು ಅಂತ ಹೇಳ್ತಾರೆ ಬಾಬಾ.
ವಿನಾಶ ಭಿ ಸ್ಥಾಪನಾ ಭಿ ನಗಾಡೆ ಭಿ ನಜಾರೆ ಭಿ. ವಿನಾಶನೂ ಕಣ್ಣಿನಲ್ಲಿರಬೇಕು, ಸ್ಥಾಪನೆಯೂ ಕಣ್ಣಿನಲ್ಲಿರಬೇಕು. ಅವಾಗ ನಾವೇನಿರ್ತೀವಿ, ಏಕರಸ್ ಇರ್ತೀವಿ. ವಿನಾಶ ಆಗಿದೆ, ಆಗ್ತಾ ಇದೆ ಅಂತ ಭಯ ಪಡೋಂಗಿಲ್ಲ. ಯಾಕೆ, ಮುಂದೇನಾಗುತ್ತದೆ, ಸುಂದರವಾದ ಸತ್ಯುಗ ಏನಾಗ್ತಿರ್ತದೆ, ನಿರ್ಮಾಣ ಆಗ್ತಿರ್ತದೆ. ಅದಕ್ಕೆ ಅವಾಗ ಎರಡೂ ಕಣ್ಣಿನಲ್ಲಿದ್ದರೆ ಏಕರಸ್ ಇರ್ತೀರಾ ಅಂತಾರೆ ಬಾಬಾ. ನಗಾಡೆ ಭಿ ನಜಾರೆ ಭಿ. ನಗಾಡೆ ಅಂದರೆ ಹಳೆಯ ಜಗತ್ತು ವಿನಾಶ ಆಗೋದು, ನಜಾರೆ ಅಂದರೆ ಸತ್ಯುಗದ ದೃಷ್ಟಿ ಒಳಗಡೆ ಇರಬೇಕು ಅಂತಾರೆ ಬಾಬಾ. ತಬ್ ಕೋಯಿ ಭಿ ವಿಘ್ನ ಕೋ ಸಹಜ ಪಾರ್ ಕರ್ ಸಕೇಗೆ. ಆಗ ಎಂಥದೇ ವಿಘ್ನ ಇದ್ದರೂ ನೀವೇನು ಮಾಡ್ತೀರಾ, ಪಾರ ಆಗ್ತೀರಾ. जो कार्य कोई ग्रुप ने नहीं किया वह कार्य इस ग्रुप को करके दिखाना है. ಯಾವ ಕಾರ್ಯವನ್ನು ಯಾವ ಗ್ರೂಪಿನವರು ಮಾಡಿಲ್ವೋ ಆ ಕಾರ್ಯವನ್ನು ನೀವು ಮಾಡಿ ತೋರಿಸ್ಬೇಕು. ಕಮಾಲ್ ಕರ್ಕೆ ದಿಖಾನಾ ಹೈ. सदैव एक दो के स्नेही और सहयोगी भी बनकर चलेंगे तो सफलता का सितारा आप सभी के मस्तिष्क पर चमकता हुआ दिखाई पड़ेगा. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗಲೂ ಒಬ್ಬರಿಗೊಬ್ಬರು ಏನಾಗಿರಬೇಕು, ಸಹಯೋಗಿಯಾಗಿ ನಡೆದರೆ ಆ ಕಾರ್ಯ ಏನಾಗ್ತದೆ, ಸಫಲತೆ ಆಗ್ತದೆ. ಯಾವಾಗ ನೀವೇನಾಗ್ತೀರಾ, ಸಫಲತೆಯ ನಕ್ಷತ್ರಗಳು ಮಸ್ತಿಷ್ಕದಲ್ಲಿ ಹೊಳಿತಾ ಇರ್ತೀರಾ ಅಂತಾರೆ ಬಾಬಾ. ವಹಾ ಭಿ ಸ್ನೇಹ ವ ಸಹಯೋಗ ದೇನೆ ಮೇ ಕಮಿ ನಹಿ ಕರ್ನಾ ಹೇ. ಅಲ್ಲಿನೂ ಕೂಡ ಸ್ನೇಹ ಮತ್ತು ಸಹಯೋಗ ಕೊಡೋದರಲ್ಲಿ ಕಮ್ಮಿ ಆಗಬಾರ್ದು. ಸ್ನೇಹ और सहयोग दोनों जब आपस में मिलते हैं तो ಶಕ್ತಿ ಕಿ ಪ್ರಾಪ್ತಿ ಹೋತಿ ಹೇ. ಬಾಬಾ ಹೇಳ್ತಾರೆ, ಸ್ನೇಹ ಮತ್ತು ಸಹಯೋಗ ಎರಡೂ ಒಟ್ಟಿಗೆ ಇದ್ದರೆ ಶಕ್ತಿಯ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಈಗ ನೋಡ್ರಿ, ನಾವು ಬಾಬನ ಜೊತೆ ಸ್ನೇಹ ಇತ್ತು ಅಂತಂದರೆ ಅವ್ರ ಜೊತೆ ಯೋಗ ಏನಾಗ್ತದೆ, ಸಹಜ ಆಗ್ತದೆ. ಯೋಗ ಸಹಜ ಆಯಿತು ಅಂದರೆ ಬಾಬನ ಸಹಯೋಗ ನಮಗೆ ಸಿಗ್ತದಲ್ಲ. ಹಾಗೆ ಹೊರಗಡೆನೂ ಕೂಡ ಎಲ್ಲ ಆತ್ಮರ ಜೊತೆ ಏನಿರಬೇಕು, ನಮಗೆ ಸ್ನೇಹ ಇರಬೇಕು. ಆವಾಗ ಅವ್ರು ನಮಗೇನು ಮಾಡ್ತಾರೆ, ಸಹಯೋಗ ಕೊಡ್ತಾರೆ. ಆವಾಗ ನಾವೆಲ್ಲ ಏನಾಗ್ತದೆ, ಅಲ್ಲೊಂದು ಶಕ್ತಿ ಉಂಟಾಗ್ತದೆ. ಆವಾಗ ಸಫಲತೆಯ ಪ್ರಾಪ್ತಿ ಆಗ್ತದೆ ಅಂತ ಬಾಬಾ ಹೇಳ್ತಾರೆ. ಜಿಸ್ ಶಕ್ತಿ ಸೇ ಫಿರ್ ಸಫಲತಾ ಪ್ರಾಪ್ತಿ ಹೋತಿ ಹೇ. ಆ ಸಹಯೋಗದ ಶಕ್ತಿಯಿಂದ ಸಫಲತೆ ಪ್ರಾಪ್ತಿ ಆಗ್ತದೆ. ಇಸ್ಲಿಯೇ ಇನ್ ದೋನೋ ಬಾತೋ ಕಾ ಧ್ಯಾನ್ ರಖನಾ. ಅದಕ್ಕಾಗಿ ಈ ಎರಡೂ ಮಾತುಗಳನ್ನು ನೆನಪಿನಲ್ಲಿಟ್ಕೋಬೇಕು. जो आपके जड़ चित्रों का गायन है कि देवियाँ एक नज़र से आसुरों का संहार कर देती. ಬಾಬಾ ಹೇಳ್ತಾರೆ, ನಿಮ್ಮ ಜಡ ಚಿತ್ರಗಳೇನಿದ್ದಾವಲ್ಲ, ದೇವಿ ದೇವತೆಗಳ ಚಿತ್ರ ಏನು ಮಾಡ್ತಾರೋ, ಒಂದು ತೋರಿಸ್ತಿರ್ತಾರಲ್ಲ ಫಿಲ್ಮ್ನಲ್ಲಿ, ಅಲ್ಲಿ ಹಿಂಗೆ ಒಂದು ಕಣ್ಣಿನಿಂದ ಭಾಳಷ್ಟು ಕಿರಣಗಳು ಹೋದ ಕೂಡಲೇ ಏನಾಗ್ತದೆ, ಸಿಟ್ಟು. ಆ ದೇವಿ ಸಿಟ್ಟಿಗೆದ್ದು ಕಣ್ಣಿಂದ ಶಕ್ತಿಗಳನ್ನು ಹೊರಗೆ ಹಾಕಿದ್ಲು ಅಂತಂದರೆ ರಾಕ್ಷಸ ಏನಾಗ್ಬಿಡ್ತು, ಸುಟ್ಟು ಹೋಗ್ಬಿಡ್ತಾನಲ್ಲ, ತೋರಿಸ್ತಾರಲ್ಲ ಅದನ್ನು. ಅಂದರೆ ಏನರ್ಥ, ವ್ಯಕ್ತಿ ಸಾಯೋದಲ್ಲ, ವ್ಯಕ್ತಿಯಲ್ಲಿರ್ತಕ್ಕಂಥ ಆಸುರಿ ಗುಣಗಳೇನಾಗಬೇಕಾಗಿದೆ, ಸಂಹಾರ ಆಗಬೇಕಾಗಿದೆ. ವೈಸೆ ಏಕ್ ಸೆಕೆಂಡ್ ಮೇ ಕೋಯಿ ಭಿ ಆಸುರಿ ಸಂಸ್ಕಾರ ಕಾ ಸಂಹಾರ ಕರ್ನೆ ವಾಲಿ ಸಂಹಾರಕಾರಿ ಮೂರ್ತ ಬನನ ಅಂತ ಹೇಳ್ತಾರೆ ಬಾಬಾ. ಹೀಗೆ ಒಂದೇ ಸೆಕೆಂಡಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಆಸುರಿ ಸಂಸ್ಕಾರದ ವ್ಯಕ್ತಿ ಎದುರುಗಡೆ ಬಂದ ಅಂತಂದರೆ ಒಂದೇ ದೃಷ್ಟಿಯಲ್ಲಿ ಆತನ ಹಳೆಯ ಸಂಸ್ಕಾರಗಳನ್ನು ಏನು ಮಾಡಬೇಕು, ಸಂಹಾರ ಮಾಡ್ತಕ್ಕಂಥ ಸಂಹಾರಕಾರಿ ಮೂರ್ತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಕೇವಲ ಹೊರಗಡೆ ಬೇರೆ ಆತ್ಮಗಳ ಸಂಸ್ಕಾರಗಳನ್ನು ಸಂಹಾರ ಮಾಡೋದಲ್ಲ, ನನ್ನಲ್ಲಿನೂ ಅನೇಕ ಆಸುರಿ ಗುಣಗಳಿದಾವಲ್ಲ, ಆ ಆಸುರಿ ಗುಣಗಳನ್ನು ಏನು ಮಾಡಬೇಕು, ನಾನು ಖಾಲಿಯಾಗಿ ಸಂಹಾರ ಮಾಡಬೇಕು. ಆವಾಗ ಏನಂತಾರೆ ಬಾಬಾ, ಸಂಹಾರಕಾರಿ ಮೂರ್ತ ಅಂತ ಹೇಳ್ತಾರೆ ಬಾಬಾ. अब यह बात देखना कि जहाँ संहार करना है वहाँ रचना नहीं रच लेना. बाबा, और जहाँ रचना रचनी है वहाँ संहार नहीं का लेना. ಬಾಬಾ ಹೇಳ್ತಾರೆ, अब यह बात देखना, ಈಗ ಈ ಮಾತನ್ನು ನೋಡಬೇಕು. ಏನು, ಜहाँ ಸಂಹಾರ करना है, ಎಲ್ಲಿ ಸಂಹಾರ ಮಾಡಬೇಕಾಗಿದೆಯೋ ವहाँ ರಚನಾ नहीं रच लेना. ಸಂಹಾರ ಮಾಡುವುದರಲ್ಲಿ ರಚನೆ ಮಾಡುವಂಗಿಲ್ಲ. ಅವರು ಜಹಾ ರಚನಾ ರಚನಿ ಹೇ, ಎಲ್ಲಿ ರಚನೆ ಮಾಡಬೇಕಾಗಿದೆಯೋ ವಹಾ ಸಂಹಾರ ನಹಿ ಕಾಲೇನ. ಜಹಾ ಮಾಸ್ಟರ್ ಬ್ರಹ್ಮ ಬನನಾ ಹೇ ವಹಾ ಮಾಸ್ಟರ್ ಶಂಕರ್ ನಹಿ ಬನನಾ.
ಬಾಬಾ ಹೇಳ್ತಾರೆ, ಎಲ್ಲಿ ಮಾಸ್ಟರ್ ಬ್ರಹ್ಮ ಆಗಬೇಕು ಅಲ್ಲಿ ಆಗಬೇಕು ಅಂದರೆ ರಚನೆ ಮಾಡಬೇಕು, ಎಲ್ಲಿ ಮಾಸ್ಟರ್ ಶಂಕರ್ ಆಗಬೇಕು ಅಂದರೆ ಅಲ್ಲಿ ಏನು ಮಾಡಬೇಕು, ವಿನಾಶ ಮಾಡೋದ್ರಲ್ಲಿ ರಚನೆ ಮಾಡೋದು, ರಚನೆ ಮಾಡೋದ್ರಲ್ಲಿ ಸಂಹಾರ ಮಾಡೋದು ಆಗಬಾರ್ದು ಅಂತಾರೆ ಬಾಬಾ. ಯಹ ಬುದ್ಧಿ ಮೇ ಜ್ಞಾನ ಚಾಹಿಯೇ, ಇದು ಬುದ್ಧಿನಲ್ಲಿ ಬರಬೇಕು. ಏನು ಸಂಹಾರ ಮಾಡಬೇಕು, ಏನು ರಚನೆ ಮಾಡಬೇಕು ಅಂತ ಬುದ್ಧಿನಲ್ಲಿರಬೇಕು. ಕಹಾ ಮಾಸ್ಟರ್ ಬ್ರಹ್ಮ ಬನನಾ, कहाँ मास्टर शंकर बनना, अगर रचना करने बदली विनाश कर देते तो भी ರಾಂಗ್ है. ಏನು ರಚನೆ ಮಾಡಬೇಕೋ ಅದನ್ನು ವಿನಾಶ ಮಾಡಿದರೆ ಅದನ್ನು ತಪ್ಪಾಗ್ತದೆ. ಅಗರ್ ವಿನಾಶಕ್ಕೆ ಬದಲಿ ರಚನಾ ರಚಲೇತೆ, ಯಾವುದನ್ನು ವಿನಾಶ ಮಾಡಬೇಕೋ ಅದನ್ನೇ ರಚನೆ ಮಾಡಿದರೂ ಕೂಡ ತಪ್ಪಾಗ್ತದೆ. ಕಹಾನಿ ಸುನಿ है ना, जब उल्टा कार्य किया तो बिच्छू डिंटन पैदा हुए, तो यही भी अगर संहार के बजाय उल्टी रचना रच ली तो व्यर्थ संकल्प बिच्छू मिसल बन पड़ेंगे. तो ऐसी रचना नहीं रचना जो स्वयं को भी कांटे और दूसरों को भी कांटे. ಆ ಥರ ಮಾಡಿದರೆ ಏನಾಗ್ಬಿಡ್ತದಂದರೆ ನಿಮಗೆ ನೀವೇ ಮುಳ್ಳಾಗ್ತೀರಾ, ಬೇರೆಯವ್ರಿಗೂ ಮುಳ್ಳಾಗ್ಬಿಡ್ತೀರಾ ಅಂತಾರೆ ಬಾಬಾ. ಐಸಿ ರಚನೆ ಸೇ ಸಾವಧಾನ್ ರಹನಾ, ಇಂಥ ರಚನೆ ಮಾಡೋದರಲ್ಲಿ ಸಾವಧಾನ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಹಿಂಗಂದ್ರೆ ಏನು? ನಾವೇನು ಮಾಡ್ತೀವಿ ಅಂತಂದರೆ ಕೂತ್ಕೊಂಡು ವ್ಯರ್ಥ ಸಂಕಲ್ಪಗಳನ್ನು, ನೆಗೆಟಿವ್ ಸಂಕಲ್ಪಗಳನ್ನು ರಚನೆ ಮಾಡಿಬಿಡ್ತೀವಿ. ಆದರೆ ಅದನ್ನು ಏನು ಮಾಡಬೇಕಾಗಿದೆ, ನಾವು ನಾಶ ಮಾಡಬೇಕು. ಏನು ನಾಶ ಮಾಡಬೇಕೋ ಅದನ್ನು ರಚನೆ ಮಾಡಿದ್ರೆ ಏನಾಗ್ಬಿಡ್ತದೆ, ನಮಗೆ ನಾವು ಮುಳ್ಳಾಗ್ತೀವಿ, ಬೇರೆದವ್ರಿಗೂ ಮುಳ್ಳಾಗಬೇಕು. ಅದಕ್ಕೆ ಹೇಳ್ತಾರೆ ಬಾಬಾ, ಏನು ರಚನೆ ಮಾಡಬೇಕು ಅದನ್ನೇ ರಚನೆ ಮಾಡಬೇಕು, ಏನು ವಿನಾಶ ಮಾಡಬೇಕೋ ಅದನ್ನೇ ವಿನಾಶ ಮಾಡಬೇಕು. ಇದರಲ್ಲಿ ಹೆಚ್ಚು ಸಾವಧಾನ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಜಿಸ್ ಸಮಯ ಜಿಸ್ ಕರ್ತವ್ಯ ಕಿ ಅವಶ್ಯಕತಾ ಹೇ ಉಸ್ ಸಮಯ ವಹ ಕರ್ತವ್ಯ ಕರ್ನಾ ಹೇ. ಯಾವ ಸಮಯದಲ್ಲಿ ಯಾವ ಕರ್ತವ್ಯ ಮಾಡ್ತಕ್ಕಂಥ ಅವಶ್ಯಕತೆ ಇದೆಯೋ ಅದೇ ಸಮಯದಲ್ಲಿ ಆ ಕರ್ತವ್ಯವನ್ನೇ ಮಾಡಬೇಕು. ಸಮಯ ಚಲಾ ಗಯಾ ತೋ ಫಿರ್ ಸಂಪೂರ್ಣ ಬನ್ ನಹಿ ಸಕೆಂಗೆ. ಸಮಯ ಹೋಯಿತು ಅಂತಂದರೆ ಆಮೇಲೆ ಸಂಪೂರ್ಣ ಆಗೋಕ್ಕೆ ಆಗೋದಿಲ್ಲ. तो इस ग्रुप को बहुत जल्दी एग्रीमेंट बाद ಎಂಗೇಜ್ಮೆಂಟ್ करना है. ಅದಕ್ಕಾಗಿ ಈ ಗ್ರೂಪಿನವರು ನೀವು ಬಹಳ ಬೇಗ ಎಗ್ರಿಮೆಂಟ್ ಮಾಡಬೇಕು, ಆಮೇಲೆ ಎಂಗೇಜ್ಮೆಂಟ್ ಆಗ್ತದೆ. ಸೇವಾ ಕೇಂದ್ರೋं पर सर्विस में लग जाना यह ಎಂಗೇಜ್ಮೆಂಟ್ होती है. ಸೇವಾ ಕೇಂದ್ರಗಳಲ್ಲಿ ಸರ್ವಿಸ್ ಮಾಡ್ತಾ ಹೋದ್ರಿ ಅಂದರೆ ಅದಕ್ಕೆ ಏನಂತಾರೆ, ಎಂಗೇಜ್ಮೆಂಟ್ ಅಂತ ಹೇಳ್ತಾರೆ. फिर सर्विस में सफलता पूरी हुई तो तीसरा समारोह है ಸಂಪೂರ್ಣ ಸಂಪನ್ನ बनने का. ಆಮೇಲೆ ಸರ್ವಿಸ್ನಲ್ಲಿ ನೀವು ಸಫಲ ಆದ್ರಿ ಅಂತಂದರೆ ಮುಂದೇನಾಗ್ತದೆ, ಮೂರನೇ ಸಮಾರೋಹ. ಎಂಥ ಸಮಾರೋಹ? ಸಂಪೂರ್ಣ ಸಂಪನ್ನ ಆಗುವಂಥದ್ದು. ತೀನೋ ಸಮಾರೋಹ ಜಲ್ದಿ ಕಾ ದಿಖಾನಾ ಹೇ. ಈ ಮೂರು ಸಮಾರೋಹಗಳನ್ನು ಬೇಗನೆ ಮಾಡಿ ತೋರಿಸ್ಬೇಕು. ಛೋಟೆ ಜಾಸ್ತಿ ತೇಜ್ ಜಾ ಸಕ್ತೆ ಹೇ. ಚಿಕ್ಕವ್ರು ಏನಿದ್ದೀರಲ್ಲ ನೀವು ಬಹಳ ಸ್ಪೀಡಾಗಿ ಹೋಗ್ಬೋದು. ಸಿಕಿಲಧೆ लाडले भी छोटे होते हैं ना, इसलिए इस ग्रुप को प्रैक्टिकल में दिखाना है. हिम्मत है ना, हिम्मत के साथ उल्लास भी रखना है. कभी हार नहीं खाना. ಅದಕ್ಕೆ ಹೇಳ್ತಾರೆ ಬಾಬಾ, ಧೈರ್ಯದಿಂದ ಮಾಡ್ತಾ ಹೋಗಿ, ಅದು ಸಫಲತೆ ಆಗೇ ಆಗ್ತದೆ, ಸೋಲಾಗೋದಿಲ್ಲ. लेकिन अपने को हार बनाकर गले में फिरोना है. ಬಾಬಾ ಹೇಳ್ತಾರೆ, ತಮ್ಮನ್ನು ತಾವು ಹಾರ ಮಾಡಿಕೊಂಡು ಕೊಳ್ಳಲ್ಲಿ ಹಾಕ್ಕೊಂಡು ತಿರುಗಬೇಕು ಅಂತಾರೆ ಬಾಬಾ. ತಿರುಗಿಸ್ಬೇಕು. ಅಗರ್ ಗಲೆ ಮೇ ಫಿರೋಯೇ ಜಾಯಂಗೆ ತೋ ಫಿರ್ ಕಭಿ ಹಾರ್ ನಹಿ ಖಾಯಂಗೆ. ಬಾಬಾ ಹೇಳ್ತಾರೆ, ಕೊರಳಲ್ಲಿ ಹಾರ ಹಾಕ್ಕೊಂಡು ತಿರುಗಿಸ್ತಿದ್ರೆ ಎಂದು ನಿಮಗೆ ಸೋಲಾಗೋದಿಲ್ಲ. जब हार खाने का मौका आए तो यह याद रखना कि हार खाने वाले नहीं हैं, लेकिन बाप दादा के कले का हार है. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವುದೋ ಒಂದು ಸಮಸ್ಯೆ ಬಂತು, ಅಲ್ಲಿ ನಿಮ್ಗೆ ಸೋಲು ಆಗ್ತಿದೆ ಅಂತ ಅನಿಸ್ತಿತ್ತು ಅಂತಂದರೆ ಈ ಸಮಾನ ನೆನಪಿಟ್ಕೊಳ್ಳಿ, ಏನು, ನಾನು ಸೋಲುವಂಥವರಲ್ಲ, ಬಾಪ್ ದಾದಾ ಕೊರಳಿನ ಹಾರ ಆಗುವಂಥವನಿದ್ದೀನಿ. छोटे छोटे कोमल पत्ते जो होते हैं उन्हों को चिड़ियाएँ बहुत खाती हैं. ಬಾಬಾ ಹೇಳ್ತಾರೆ, ಸಣ್ಣ ಎಲೆಗಳು ಭಾಳ ಮೃದು ಇರ್ತಾವಲ್ಲ, ಅವನು ಏನು ಮಾಡ್ತಾರೆ, ಹಕ್ಕಿಗಳು ಏನು ಮಾಡ್ತವೆ, ತಿಂದುಬಿಡ್ತವೆ. ಕ್ಯೋಂಕಿ ಕೋಮಲ್ ಹೋತೆ ಹೇ ತೋ ಖಾನೆ ಮೇ ಮಜಾ ಆತಾ ಹೇ. ಬಾಬಾ ಹೇಳ್ತಾರೆ,
ಭಾಳ ಮೃದು ಇದ್ದು ಅಂತಂದರೆ ತಿನ್ನೋಕ್ಕೆ ಮಜಾ ಬರ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳು ನೀವು ಭಾಳ ಕೋಮಲ ಆಗಬಾರ್ದು. ಕೋಮಲ ಆದ್ರಿ ಅಂದರೆ ಏನಾಗ್ತದೆ, ಮಾಯೆ ಬಂದು ನಿಮ್ಮನ್ನು ತಿಂದುಬಿಡ್ತದೆ ಅಂತಾರೆ ಬಾಬಾ. जब अपने को एक के आगे अर्पण कर लिया तो और कोई के आगे संकल्प से भी अर्पण नहीं होना है. ಅದಕ್ಕೆ ಬಾಬಾ ಹೇಳ್ತಾರೆ, ಒಬ್ರಿಗೆ ನೀವು ಅರ್ಪಣ ಆಗಿಬಿಟ್ರಿ ಅಂತಂದರೆ ಬಾಬಾ ಹೇಳ್ತಾರೆ ಸಂಕಲ್ಪದಲ್ಲಿನೂ ಕೂಡ ಬೇರೆಯವ್ರಿಗೆ ಅರ್ಪಣ ಆಗಬಾರ್ದು. ಅದರ ಅರ್ಥ ಏನು, ಅರ್ಪಣ ಆಗೋದಂದ್ರೇನು, ಮನಸ್ಸಲ್ಲಿ ಅವರು ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಈಗ ನಾವು ಬಾಬಾಗೆ ಸಮರ್ಪಣೆ ಆಗಿದ್ದೀವಿ ಅಂತಂದರೆ ನಮ್ಮ ಮನಸ್ಸಲ್ಲಿ ಯಾರಿರಬೇಕು, ಕೇವಲ ಒಬ್ಬ ಪರಮಾತ್ಮ ಬಿಟ್ಟರೆ ಬೇರೆ ಯಾರು ನಮ್ಮ ತಲೆಯಲ್ಲಿ ಬೇರೆ ಯಾವ ವಿಚಾರ ಕೂಡ ನಮ್ಮಲ್ಲಿ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಸಂಕಲ್ಪ ಹಿ ಬಹುತ್ ಧೋಖಾ ದೇತಾ ಹೈ. ನಮಗೆ ಧೋಖಾ ಕೊಡೋದು ಯಾವುದು, ಸಂಕಲ್ಪಗಳೇ. जो बहुत प्यारे बच्चे होते हैं तो उनको क्या करते हैं, काला टीका लगा देते हैं. इसलिए इस ग्रुप को भी टीका लगाना है जो कोई की भी नज़र न लग सके. ಬಾಬಾ ಹೇಳ್ತಾರಲ್ಲ, ಯಾವ ಸಣ್ಣ ಮಕ್ಕಳಿಗೆ ಮಾಡ್ತಾರಲ್ಲ, ಚಂದ ಇರ್ತಾವೆ, ಮುದ್ದಾಗಿರ್ತಾವೆ, ಯಾರಿಗೂ ದೃಷ್ಟಿ ಬೀಳಬಾರ್ದಂತ ಏನು ಮಾಡ್ತಾರೆ, ಕಪ್ಪು ಚಿಕ್ಕಿ ಇಡ್ತಾರಲ್ಲ, ದೃಷ್ಟಿ ಬೊಟ್ಟು ಅಂತ ಹೇಳ್ತೀವಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, तिलक का अर्थ तो समझाते हो. जैसे तिलक मस्तक में टिक जाता है वैसे जो भी बातें निकाला सभी सदैव स्थिति में स्थित रहे, इसका यह तिलक है. ಬಾಬಾ ಹೇಳ್ತಾರೆ, ಟೀಕಾ ಹಚ್ತಿರಲ್ಲ, ತಿಲಕ ಹಚ್ತಿರಲ್ಲ, ಏನದರ ಅರ್ಥ, ಏನೇ ಪರಿಸ್ಥಿತಿ ಬಂದರೂ ಏನು ಮಾಡಬೇಕು, ಬಿಂದು ಇಟ್ಬಿಡ್ಬೇಕು, ಸ್ಟಾಪ್ ಅಂತ ಹೇಳಿ. ಅದಕ್ಕೆ ಬಾಬಾ ಹೇಳ್ತಾರೆ, ಯಹ ಸಭಿ ಬಾತ್ ಸ್ಥಿತಿ में स्थित हो जाए तब राज तिलक मिलेगा. ಅದಕ್ಕೆ ಬಾಬಾ ಹೇಳ್ತಾರೆ, ಈ ಎಲ್ಲ ಮಾತುಗಳು ನಿಮ್ಮ ತಲೆಯಲ್ಲಿ ಬಂದರೆ ನಿಮ್ಗೆ ಏನು ಸಿಗ್ತದೆ, ರಾಜ್ ತಿಲಕ್. ಎಲ್ಲಿ ಸಿಗ್ತದೆ ರಾಜ್ ತಿಲಕು, ಸತ್ಯುಗದಲ್ಲಿ. ಬಾಬಾ ಹೇಳ್ತಾರೆ, ಸ್ಥಿತಿ ಕೌನ್ ಸಿ ಚಾಹಿಯೇ ವಹ ತೋ ಸಮಜ್ತೆ ಹೋನಾ. ಎಂಥ ಸ್ಥಿತಿ ಬೇಕೀಗ, ಇಸ್ ಗ್ರೂಪ್ ಕೋ ಯಹ ಸ್ಲೋಗನ್ ಯಾದ್ ರಖನಾ ಹೇ. ಈ ಗ್ರೂಪಿಗೆ ನೀವು ಈ ಸ್ಲೋಗನ್ ನೆನಪಿಟ್ಕೊಳ್ಬೇಕು, ಏನು, ಸಫಲತಾ ಹಮಾರ ಜನ್ಮಸಿದ್ಧ ಅಧಿಕಾರ ಹೇ, ಅಸಫಲತಾ ನಹಿ. ನಮ್ಮದು ಸಫಲತೆ ಜನ್ಮಸಿದ್ಧ ಅಧಿಕಾರ, ಸಫಲತಾ ಕಾ ಹಿ ಶೃಂಗಾರ ಕರ್ನಾ ಹೇ. ಮೇ ಆತ್ಮ ಸಫಲತಾ ಮೂರ್ತ ಹೂँ. ಇದೇ ಸಂವಾದದಲ್ಲಿರಬೇಕು ಯಾವಾಗಲೂ ಅಂತಾರೆ ಬಾಬಾ. नयनों में भी, मुख से भी, मस्तक से भी सफलता का स्वरूप देखने में आए. ನಿಮ್ಮ ಕಣ್ಣುಗಳಲ್ಲಿ, ನಿಮ್ಮ ಬಾಯಿನಲ್ಲಿ, ನಿಮ್ಮ ಮಸ್ತಕ್ ಮನಸ್ಸಿನಲ್ಲಿನೂ ಕೂಡ ಏನಿರಬೇಕು, ಮೇ ಆತ್ಮ ಸಫಲತಾ ಮೂರ್ತ ಹೀ ಹೂँ. ಸಂಕಲ್ಪ ಭೀ ಸಫಲತಾ ಕಾ. ನಮ್ಮ ಸಂಕಲ್ಪನೆ ಏನಿರಬೇಕು, ನಾನು ಏನು ಮಾಡೋಕ್ಕೆ ಹೋಗ್ತೀನೋ ಇದರಲ್ಲಿ ನಾನು ಸಫಲತೆ ಆಗೇ ಆಗ್ತೀನಿ. और दूसरे जो भी कार्य हो उसमें सफलता हो, सफलता ही जन्म सिद्ध अधिकार हो. यह है इस ग्रुप का स्लोगन. भट्टी में पड़ने से सभी कुछ बदल जाता है. ಬಾಬಾ ಹೇಳ್ತಾರೆ, ಯಾವುದೇ ವಸ್ತು ಭಟ್ಟಿನಲ್ಲಿ ಹಾಕಿದರೆ ಏನಾಗುತ್ತೆ, ಅದು ತನ್ನ ರೂಪವನ್ನು ಬದಲಿ ಮಾಡ್ಕೋತದೆ. ಭಟ್ಟಿ ಅಂತಂದ್ರೇನು, ಬೆಂಕಿಯೊಳಗೆ ಹಾಕಿದ ಕೂಡಲೇ ಏನಾಗ್ತದೆ, ಆ ವಸ್ತು ಮೊದಲು ಹೆಂಗಿತ್ತೋ ಅದು ಚೇಂಜ್ ಆಗಿ ಬೇರೆ ಆಗ್ತದೆ. ಸಭಿ ಕುಚ್ ಬದಲ್ ಜಾತಾ ಹೈ, ಸಬ್ಸೆ ಛೋಟಿ ಅವ್ರ ಹಿ ಶೋ ಕರ್ತಿ ಹೈ. ಸಣ್ಣ ಸಣ್ಣ ಮಕ್ಕಳು ತೀರಾ ಹೆಚ್ಚು ತಂದೆ ಶೋ ಮಾಡ್ತೀರಾ ನೀವು ಅಂತ ಹೇಳ್ತಾರೆ ಬಾಬಾ. ಜಿಸ್ಮೇ ಕೋಯಿ ಉಮೀದ್ ನಹಿ ಹೋತಿ ಹೈ ವಹ ಅವ್ರ ಹಿ ಉಮೀದ್ವಾರ್ ಹೋ ದಿಖಲಾತೆ ಹೈ. ಯಹ ಕಮಾಲ್ ಕರ್ ದಿಖಾएगी. बाल भवन का एक ही यादगार है, यादगार को हमेशा शोकेस में रखा जाता है, तो अपने को सदैव शोकेस में रखना है. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರಾದರೂ ಗಿಫ್ಟ್ ಕೊಟ್ಟರೆ ಅದು ನೆನಪಿಟ್ಕೊಳ್ಳಿಕ್ಕೆ ಏನು ಮಾಡ್ತೀವಿ ನಾವು, ಅದು ಗಿಫ್ಟನ್ನು ಶೋಕೇಸಲ್ಲಿ ಇರ್ತೀವಲ್ಲ. ಅದಕ್ಕೆ ಮಕ್ಕಳೇ ನೀವು ಏನಾಗಬೇಕು, ಗಿಫ್ಟ್ ಇರಬೇಕು. अगर एक छोटी ने कमाल की तो इस सारे ग्रुप का नाम बाला हो जाएगा. ಒಂದು ಗ್ರೂಪ್ದಲ್ಲಿ ಒಬ್ಬರು ಕೂಡ ಅದು ಸರಿಯಾಗಿ ಕರೆಕ್ಟಾಗಿ ಮಾಡಿದರೆ ಆ ಇಡೀ ಗ್ರೂಪ್ ಹೆಸರನ್ನು ಏನಾಗ್ತದೆ, ಪ್ರಸಿದ್ಧಿ ಆಗ್ತದೆ. ಅಬ್ ಜೋ ಸ್ಲೋಗನ್ ಬತಾಯ ಕಾ ವಹ ಕರ್ಕೆ ದಿಖಾನಾ ಹೇ. ಈಗೇನು ಸ್ಲೋಗನ್ನ ಹೇಳಿದ್ರು ಅದನ್ನು ಮಾಡಿ ತೋರಿಸ್ಬೇಕು. छोटों को बड़ा कर्तव्य कर दिखाना है. इनसे सभी से एग्रीमेंट लिखवाना. कोई भी विघ्न आए, कैसी भी समस्या आए, लेकिन और कोई पर भी बलि नहीं चढ़ेंगे. ಬಾಬಾ ಹೇಳ್ತಾರೆ, ಏನೇ ವಿಘ್ನ ಬಂದರೂ ನೀವು ಅದಕ್ಕೆ ಬಲಿ ಆಗಬೇಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जैसे बीज बोने के बाद उसको जल दिया जाता है तब वृक्ष में फलीभूत होता है.
ಹೇಗೆ ಬೀಜ ಬಿತ್ತಿ ಹಾಗೆ ಹೋಗ್ಬಿಡ್ತೀವೇನೋ, ಇಲ್ಲ. ಏನು ಮಾಡಬೇಕಾಗ್ತದೆ, ಅದಕ್ಕೆ ನೀರು ಹಾಕಬೇಕಾಗ್ತದೆ. ನೀರು ಹಾಕಿದ್ರೇ ಅದೇನಾಗ್ತದೆ, ಗಿಡದ ರೂಪದಲ್ಲಿ ಬೆಳೀತದೆ. इस रीति यह भी प्रतिज्ञा, इस रूप में यह भी प्रतिज्ञा करते हैं, फिर इसको जल कौन सा देना है. ಬಾಬಾ ಹೇಳ್ತಾರೆ, ಈ ರೀತಿ ಪ್ರತಿಜ್ಞೆ ಮಾಡಿದರೆ ನೀವೇನು ಮಾಡಬೇಕಾಗ್ತದೆ, ಯಾವ ನೀರನ್ನು ಹಾಕಬೇಕು. ಪ್ರತಿಜ್ಞಾ ಏನದು, ಬೀಜ. ಆ ಪ್ರತಿಜ್ಞೆ ಬೀಜಿಗೆ ನಾವೇನು ಮಾಡಬೇಕಾಗ್ತದೆ, ನೀರು ಹಾಕೋತ ಹೋಗಬೇಕಾಗ್ತದೆ. प्रतिज्ञा को पूर्ण करने के लिए संग भी चाहिए और साथ साथ अपनी हिम्मत भी चाहिए. ಯಾವ ನೀರು ಬೇಕು ಅಂತಾರೆ ಬಾಬಾ. ಸಂಘ ಬೇಕು, ಜೊತೆಗೆ ಧೈರ್ಯ ಬೇಕು. ಸಂಘ और हिम्मत दोनों के आधार से पार हो जाएंगे. ಸಂಘದಿಂದ ಮತ್ತು ಧೈರ್ಯದಿಂದ, ಅದು ಎರಡು ಆಧಾರದ ಮೇಲೆ ನೀವು ಯಾವುದೇ ಸಮಸ್ಯೆಯಿಂದ ಏನಾಗ್ತೀರಾ, ಪಾರಾಗ್ತೀರಾ. ಯಾವ ಸಂಘ ಮಾಡಬೇಕು, ಬಾಬಾನ ಸಂಘ ಮಾಡಬೇಕಲ್ಲ. ಬಾಬಾನ ಸಂಘ ಮಾಡಿದ್ರೆ ಏನಾಗ್ತದೆ, ಬಾಬಾನ ಶಕ್ತಿಯ ನೀರುಗಳು ಆ ಬೀಜನಲ್ಲಿ ಬಿತ್ತು ಅಂತಂದರೆ ಅದೇನಾಗ್ತದೆ, ಬೆಳೀತಾ ಹೋಗ್ತದೆ. ऐसा पक्का ठप्पा लगाना जो सिवाय वाया परमधाम वैकुंठ और कहाँ न चली जाए. ಬಾಬಾ ಹೇಳ್ತಾರೆ, ಐಸಾ ಪಕ್ಕಾ ठप्ಪ लगाना, ಇಂಥ ಒಂದು ಪಕ್ಕಾ ಸಿಕ್ಕ ಹಾಕಬೇಕು. ಏನು ಅಂತಂದರೆ, ವಾಯ ಪರಂಧಾಮದಿಂದ ಎಲ್ಲಿ ಹೋಗಬೇಕು, ವೈಕುಂಠಕ್ಕೆ ಮಾತ್ರ ಹೋಗಬೇಕು. ವೈಕುಂಠ ಅಂದರೆ ಸತ್ಯುಗ, ಮತ್ತು ಬುದ್ಧಿ ಬೇರೆ ಕಡೆ ಎಲ್ಲೂ ಹೋಗೋ ಹಾಗಿಲ್ಲ. ಈಗ ಟೋಟಲಾಗಿ ಹೇಳಿದ್ರಲ್ಲ ಬಾಬಾ, ಒಂದು ಕಣ್ಣಲ್ಲಿ ಮುಕ್ತಿಧಾಮ್, ಇನ್ನೊಂದು ಕಣ್ಣಲ್ಲಿ ವೈಕುಂಠ. जैसे गवर्नमेंट सील लगाती है तो उसको कोई खोल नहीं सकता. ಗೌರ್ಮೆಂಟ್ ಯಾವುದೇ ಒಂದು ಲೆಟ್ರ್ ಹೋಗಬೇಕು ಅಂತಂದರೆ ಏನಾಗ್ತಾರೆ, ಸಿಕ್ಕ ಹಾಕ್ತಾರೆ. ಯಾಕೆ ಸಿಕ್ಕ ಹಾಕ್ತಾರೆ, ಅದು ಎಲ್ಲಿ ಹೋಗಬೇಕೋ ಅಲ್ಲೇ ಹೋಗಿ ಮುಟ್ಟಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಅದನ್ನು ಯಾರೂ ಓಪನ್ ಮಾಡೋಂಗಿಲ್ಲಲ್ಲ. ಹಾಗೆಯೇ ವೈಸೆ ಆಲ್ಮೈಟಿ ಗೌರ್ಮೆಂಟ್ ಕಿ ಸೀಲ್ ಹರ್ ಏಕ್ ಕೋ ಲಗಾನಾ ಹೈ. ಅದಕ್ಕೆ ಬಾಬಾ ಹೇಳ್ತಾರೆ, ಆಲ್ಮೈಟಿ ಗೌರ್ಮೆಂಟ್ ಅಂದರೆ ಯಾರು, ಶಿವ ಬಾಬಾ. ಆ ಸೀಲನ್ನು ಎಲ್ಲರಿಗೂ ಹಾಕಬೇಕು. इस ग्रुप से कोई भी कमज़ोर हुआ तो इन सभी के पत्र आएंगे. ಬಾಬಾ ಹೇಳ್ತಾರೆ, ಈ ಗ್ರೂಪ್ನಿಂದ ಏನಾದರೂ ಕಮ್ಜೋರ್ ಆಯಿತು ಅಂತಂದರೆ ಪತ್ರ ಬಂದುಬಿಡ್ತದೆ. ಅಚ್ಚಾ, ಓಂ ಶಾಂತಿ.